ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ಲಾಗ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಂದಿಲ್ವಾ ಹೋಗ್ಯಾರೆ. ನಾನು 12-1 ಗಂಟೆ ಮುಗಿಸಿ ಬಂದಿದ್ದಕ್ಕೆ ಮಂಗಳಾರತಿ ಆದ್ವಾ ಏನು ನನಗೇನು ಹೋಗಿ ಅವ್ರಿಗೆ ಹಂಗಾರೆ ಇದರ ಇವಾಗ ನಮ್ಮ ಮನೆಯವರು ಕಾಯಿ ಕೆಡುತ್ತಾ ಇದ್ದಾರೆ. ಅಂದರೆ ಕಾಯಿ ಕೆಡುವರು ಕೂಡ ಬಂದಿದ್ದಾರೆ, ಅಲ್ಲಿ ಅವರ ಕಡೆ ಕೆಡುತ್ತಿದ್ದಾರೆ. ಕಾಣಿಸಲ್ಲ ನಿಮಗೆ. ಇವರು ನಮ್ಮ ಮನೆಯವರು ಚಿಕ್ಕ ಚಿಕ್ಕ ಮರಗಳದಲ್ಲಿರೋದನ್ನೇ ಕೆಡುತ್ತಾ ಇದ್ದಾರೆ. ನನಗೊಂದು 2 ಎಳ್ನೀರು ಕೊಡ್ರಿ ಅಂತ ಹೇಳಿದೆ, ಹಾಗಾಗಿ ಎಳ್ನೀರ ಕೆಡಬೇಕು ಅಂತ ಹೋಗ್ತಾ ಇದ್ದಾರೆ. ಇದ್ರಾಗಿಲ್ಲಲ್ಲ, ಇವು ಎಳ್ನೀರೇನಲ್ಲ, ಇದು ಈ ಕಡೆ ನೋಡ್ರಿ. ಒಂದು ಆ ಕಡೆ ಗೋಡೆಗೆ ಒರಗಿಸ್ಲಾ? ಇವಾಗ ಇಷ್ಟು ಕಾಯಿನ ತುಂಬಿದ್ದೀವಿ ಇಷ್ಟು ಮರಗಳಲ್ಲಿ. ಅಂದರೆ ಆ ಕಡೆ ಈ ಕಡೆ ತೆಂಗಿನ ಸಸಿಗಿದ್ದಾವೆ, ಆ ಕಡೆ ಅಡಿಕೆ ಸಸಿ, ಅದು ಬೇರೆಯವ್ರದ್ದು, ಇದು ನಮ್ಮದು ತೆಂಗಿನ ಸಸಿ ಕಾಣ್ತಿರೋದು. ಇದರಲ್ಲಿ ಬಿದ್ದಿರೋದು ಅಂದರೆ ಈ ಸರಿ ಜಾಸ್ತಿ ಕಾಯಿ ಬಿದ್ದಿಲ್ಲ. ಅಂದರೆ ಎಲ್ಲರದು ಅಷ್ಟೇ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಈ ಸರಿ ಜಾಸ್ತಿ ಕಾಯಿ ಸಿಗೋಲ್ಲ, ಒಂದು 700-800 ಅಷ್ಟೇ ಅಂತ ಹೇಳ್ತಾಯಿದ್ರು. ಇವಾಗ ಇಷ್ಟು ತುಂಬಿದ್ದೀವಿ. ಆ ಕಡೆ ಹಳೆ ಇನ್ನೊಂದು ತೋಟ ಇದೆ, ಆ ತೋಟದಲ್ಲಿ ಎಷ್ಟು ಬಿದ್ದೋ ನೋಡ್ಕೊಂಡು ಟೋಟಲ್ ಒಂದು 600 ಇರ್ಬೋದೇನೋ, 1 ಲೋಡ್ ಆಗ್ಬೋದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಎಷ್ಟಾಗ್ತಾವೋ ಗೊತ್ತಿಲ್ಲ. ನೋಡಿ ಇಷ್ಟು ತುಂಬಿದ್ದೀವಿ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ಲಾಗ್. ಇದೇ ಆಗ್ತೈತೆ ಫರಿ ನೋಡ್ರಿ. ಅವಾಗಿಂದ ಹೇಳ್ತೀನಿ ಫೋನ್ ಬಿಡ್ರಿ ಅಂತ ಹೇಳಿದರೆ ಫೋನ್ ನೋಡ್ಕೊಂತ ನಿಂತ್ಕೊಂಡವ್ರಿ. ಕೆಲಸ ಆಗಲ್ಲ, ಹಿಂಗೆ ಮಾಡೋದವರು. ಇವಾಗ ಹೋಗ್ತಿದ್ದಾರೆ ನೋಡ್ರಿ ಆಟ ತಗೊಳಕ್ಕೆ. ಅಲ್ಲಿನೂ ಎಷ್ಟೊಂದು ಇದ್ದಾವೆ. ಬಿಸಿಲತ್ತಿದ್ರೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಇಟ್ಕೊಳಕ ಎಲ್ಲಿದ್ದಾವೆ? ಇವಾಗ ಆಟೋ ಸ್ಟಾರ್ಟ್ ಮಾಡಿದ್ರು. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಹಳ್ಳಿ ಲೈಫ್ ಎಷ್ಟು ಚಂದ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಸುಗಳೆಲ್ಲ ಇಲ್ಲೇ ಇದ್ದಾವೆ. ಇವಾಗ ಈ ತೋಟದಾಗಿರೋವೆಲ್ಲ ತುಂಬಬೇಕು. ಬನ್ನಿ ಫ್ರೆಂಡ್ಸ್, ಬನ್ನಿ. ಅವೇ ಕಚ್ಚಲ್ಲ ಅಂದೆ. ಇವೆ ಈ ಕಚ್ತದ ಅವು. ಮರಿ ಮಾಡಬೇಕು. ಇವಾಗ ನಾವು ಕಾಯನ್ನು ತುಂಬೋಣ. ಅಂದರೆ ಈ ಸರಿ ಕಾಯಿ ಜಾಸ್ತಿ ಇಲ್ಲ, ಕಮ್ಮಿ ಇದ್ದಾವೆ ಅಂತ ಹೇಳ್ತಿದ್ದಾರೆ ಅಂತ ಆವಾಗಲೇ ಹೇಳಿದ್ನಲ್ವಾ. ನಮ್ಮ ಮನೆಯವರು ಕೂಡ ಮಾತಾಡ್ತಿದ್ದಾರೆ, ಅವ್ರ ವಾಯ್ಸನ್ನು ಕೇಳಿಸ್ಕೊಳ್ಳಿ ನೀವು ಕೂಡ ನೋಡಿ. ನಾನು ನಮ್ಮ ಮನೆಯವರು ಒಂದೊಂದು ಪುಟ್ಟಿ ತಂದಿದ್ದೀವಿ. ಪುಟ್ಟಿ ತುಂಬ ನಿನ್ನೆ ಲಾಗಲ್ಲ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಹೇಳಿದ್ದೆ ನಾನು, ಒಂದು ಕಾಯಿ ಕೂಡ ಸಿಗ್ತಾ ಇಲ್ಲ ಅಂತೇಳಿ. ನೋಡಿ ಇವತ್ತು ಬಂದಿದ್ದೀವಿ, ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 5-6 ಇದ್ದಾವೆ. ಹಾಂ,
ತಡ್ರಿ ಫಸ್ಟ್ ಹಾಕೋಣ. ನಮ್ಮಿಬ್ಬರ ಕಾಯಿ ಜೊತೆಗೆ ಅದನ್ನ ಇದನ್ನಷ್ಟನ್ನೆಲ್ಲ ಒಣಗಿರೋದೆಲ್ಲ ಬೆಂಕಿ ಇಡೋಣ ಅಂತ ಹೇಳ್ತಿದ್ದಾರೆ. ಈಗ ಹೆಚ್ಚುತ್ತಿದ್ದಾರೆ. ಇದು ತಗೊಳ್ಳ ಆ ಕಡೆನಾರು ಇದಾವಪ್ಪ ಕಾಯಿ ಇವೇನಾ? ಒಂದೇ ಹತ್ರ ಹಾಕ್ಬಿಟ್ಟು ಹಚ್ಚೋದಲ್ವೇನ್ರಿ? ಈ ಮತ್ತೆ ಮರದ ಹತ್ರ ಎಲ್ಲ ಬರಲ್ವಾ? ಅದ್ರಾಗಿಲ್ಲ ಹಂಗಾದ್ರೆ ನಿನ್ನ ಹೌದಾ? ಹಿಂಗಾದ್ರೆ ನಾಲ್ಕು ಬರಲ್ಲ ನಾನು ಆ ಕಡೆ ಅದ್ರಾಗ ಈ ಕಡೆ ಎಲ್ಲ ಹುಡುಕಿದ್ವಲ್ವ. ಬರೀ ಏನ್ರಿ ಹಿಂಗೆ ಒಂದೊಂದು ಕಾಯಿ ಸಿಗ್ತಾ ಇಲ್ಲ. ಜಾಸ್ತಿ ಇಲ್ಲೇ ಇಲ್ಲ. ಗೊತ್ತಿಲ್ಲ ಹೀಗೆ ಬಂದೆ ಸತ್ತನ್ನೆ ಮಾಡ ತಂಗಿ ತುಂಬಾನೇ ಖಾಲಿ. ಪ್ರತಿ ಜನ್ಮಕ್ಕೂ ಕಾಳೆಲ್ಲ ಕೆಡವಾಯಿತು. ಇವಾಗ ಮನೆಗೆ ಹೊರಟಿದ್ದೀವಿ ಊಟ ಮಾಡ್ಕೊಂಬರೋಣ ಅಂತೇಳಿ. ಬೆಳಗ್ಗೆ ಮಧ್ಯಾಹ್ನ ಟೀ ತೊಗೊಂಬಂದಿದ್ದೆ. ಟೀ ಎಲ್ಲ ಕುಡ್ದು ಹಾಕಿದ್ವಿ, ಕಾಯೆಲ್ಲ ಎತ್ತಾಕಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಇದು ಕಿಲ್ಸಿರಂಗದರಲ್ವ, ಇಲ್ಲೆಲ್ಲ ಬೇಲಿ ಬೆಳ್ಕೊಂಡಿತ್ತು. ರಂಗಸ್ವಾಮಿ ಫೋನ್ ಮಾಡ್ತೀನಿ ತಡಿ. ಮರ್ಯಾದೆ ಜಾಸ್ತಿ ಅವೆಲ್ಲ ಇಟ್ಕೋಬಾರ್ದಪ್ಪ. ನಮ್ಮ ತೋಟದಲ್ಲಿ ಅಮಟೆಕಾಯಿ. ಬನ್ನಿ ಅಮಟೆಕಾಯಿ ಉಪ್ಪಿನಕಾಯಿ ಹಾಕೋಣ. ನಾನು ಒಂದ್ಸರಿ ಹಾಕಿದೆ, ತುಂಬ ರುಚಿಯಾಗಿತ್ತು. ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಇವಾಗ ಇದು ನಮ್ಮ ಮನೆಯವ್ರು ಹಾಕಿದ್ದಂತೆ ಮರ. ಯಾರ ಹತ್ರನೂ ಒಂದು ಸಸಿ ತೊಗೊಂಬಂದು ಹಾಕಿದ್ರಂತೆ. ಇವಾಗ ಇಷ್ಟು ಎತ್ತರ ಬೆಳೆದಿದೆ. ಕೊಂಬೆ ಹಾಕಿದ್ರಂತೆ. ಇದು ಕೊಂಬೆನೇ ಬೆಳೆಯುತ್ತಲ್ಲ. ಇನ್ನೊಂದು ಹತ್ರ ಹಾಕೋಣ. ಇದು ಸುಮ್ಮನೆ ಹಿಂಗೆ ಸಿಕ್ಸ್ರಿ ನೋಡೋಣ. ನೋಡಿ ಕೆಡುತ್ತಾ ಇದ್ದಾರೆ. ಅಂದರೆ ಇದು ಆಲ್ರೆಡಿ ಬಲ್ತಿತ್ತೆ. ಬಲ್ತಿರೋದನ್ನು ಕೂಡ ನೋಡೋಣ, ಒಂದ್ಸರಿ ಟೆಸ್ಟ್ ಮಾಡೋಣ. ಬಲ್ತಿರೋದು ನಾನು ಯಾವತ್ತೂ ಹಾಕಿಲ್ಲ, ನೋಡೋಣ. ಇದು ಫಸ್ಟ್ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಕೆಡುತ್ತಾ ಇದ್ದಾರೆ ನಮ್ಮ ಮನೆಯವರು ಅಂತೇಳಿ. ಇನ್ನು ಎಷ್ಟೊಂದು ಇದ್ದಾವೆ ಮೇಲೆ, ಅವೆಲ್ಲ ಕೈ ಸಿಗ್ತಾ ಇಲ್ಲ. ಇದು ಜಸ್ಟು ಬಲ್ತಿರೋದನ್ನ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಕೆಡ್ಕೊತ ಇದ್ದೀವಿ. ನೋಡಿ ಕೊಂಬೆನ ಕೊಯ್ದಾಕಿದ್ದಾರೆ ನಮ್ಮ ಮನೆಯವರು. ನೋಡಿ ಚಂದ ಅಮಟೆಕಾಯಿ ಅಂತೂ ಏನಾದರೂ ಅಲರ್ಜಿ ಆದರೆ ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ನಿಮ್ಮ ಕಡೆ ಏನಾದರೂ ಇದ್ದರೆ ಅಮಟೆಕಾಯಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮನೆಯವರು ಕೆಡುತ್ತಾನೇ ಇದ್ದಾರೆ. ಅಮಟೆಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಸರ್ದಿ ಆರಿಸ್ಕೊಂಬಂದು ಇದರಲ್ಲಿ ಹಾಕೋದು. ಇವನ್ನೆಲ್ಲ ತೊಗೊಂಡು ಹೊರಟಿದ್ದೀವಿ. ಅಲ್ಲಿ ಕಾಯಿನ ಲೋಡ್ ಮಾಡಿ ನಿಲ್ಲಿಸಿದ್ದೀವಿ ಆಟೋಕ್ಕೆ. ಇವಾಗ ಆಟೋನು ತಗೊಂಡು ಮನೆ ಹತ್ರ ಹೋಗ್ಬಿಟ್ಟು ಕಾಯಿನೂ ಮೇಲಕ್ಕೆ ಎಸಿಬೇಕು. ಇವತ್ತಂತೂ ಸಿಕ್ಕಾಬಟ್ಟೆ ಕೆಲಸ. ಎಲ್ಲ ತೋಟದಾಗಿರೋದೆಲ್ಲ ಹಾಕ್ಬಿಟ್ಟು ಇಷ್ಟೊತ್ತು ಏನಾಯಿತು ಅಂದರೆ ಫುಲ್ಲೆಲ್ಲ ಅಲ್ಲಲ್ಲೇ ಮರದ ಹತ್ರ ಎಲ್ಲ ಹಾಕಿದ್ರು ನಮ್ಮ ಮಾವ. ಅವನ್ನೆಲ್ಲ ಹಾರಿಸ್ಕೊಂಡು ಆಟೋದಲ್ಲಿ ಹಾಕ್ಬಿಟ್ಟು ನಮ್ಮ ಮನೆಯವರು ನನಗೆ ತುಂಬ ಹೆಲ್ಪ್ ಮಾಡ್ತಾರಪ್ಪ, ಸುಳ್ಳು ಯಾಕೆ ಹೇಳೋದು. ಇವಾಗಲೂ ಕೂಡ ಮನೆಗೆ ಊಟಕ್ಕೆ ಅಂತ ಹೋದಾಗ ನಾನೇನಾದರೂ ಕೆಲಸ ಮಾಡ್ತಿದ್ರೆ ಅಂದರೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಅಂದರೆ
ದಯವಿಟ್ಟು ಕಣ್ಣು ಹಾಕ್ಬೇಡಿ. ಇಂಥ ಗಂಡು ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ. ನೋಡ್ರಿ, ನಿಜ ಹೇಳಿದ್ರು ನಂಬಲ್ಲ ನಮ್ಮ ಮನೆಯವರು. ನಿಮಗೇನಾದರೂ ಹಂಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆ ಅಂದರೆ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ ನಾನು ಯಾವ ತಪ್ಪು ಮಾಡಲ್ಲ ಅನ್ನೋ ನಮ್ಮ ಮನೆಯವ್ರಿಗೆ ಗೊತ್ತಿರೋದ್ರಿಂದ ಅವ್ರು ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಲಕ್ಕಿ ಪರ್ಸನ್ ನಾನು. ಹಾಂ ಹಾಂ ತೋರಿಸಿದ್ರೆ ಮತ್ತಿದ್ನ ಇದನ್ನ ಸಿಂಟ್ಯಾಕ್ಸ್ ಅಲ್ಲ ಅವಾಗ ರೇಷ್ಮೆ ಲೆಕ್ಕ ತಾಣದು 15 ಸಾವಿರ ಕೊಟ್ಟು. ಹೌದಾ? ಅದೆಲ್ಲ ಕೊಟ್ಟಿದ್ರು. ಅಯ್ಯೋ ನಾ ಎರಡಲ್ವಾ? ಇದೊಂದು ಇನ್ನೊಂದಿತ್ತಲ್ಲ. ಹ್ಞೂ, ಅಲ್ಲೊಂದು ಐತಲ್ವಾ? ಓ, ಇದು ಅಲ್ಲೇ ಇಟ್ಟಿದ್ರಲ್ಲ? ಅಲ್ಲಿ ಇಲ್ಲೇ ಇತ್ತು, ಅಲ್ಲೆಲ್ಲ ಇಟ್ಟಿದ್ರಲ್ಲ ಇದನ್ನ. ಅಲ್ಲೇ ಪೈಪ್ ಹಾಕಿವಲ್ಲ, ಅಲ್ಲಿ ಕಾಣಿಸ್ತೈತಲ್ಲ. ಹಾಂ, ಅಯ್ಯೋ ಸರ್ಕಸ್ ಮಾಡಿ ಕಣೆ ಜೀವನ ಮಾಡೋಕ್ಕೆ ಮಾಡೋಣ ಕೇಳ ಅವಾಗ. ಹಂಗೆ ಮತ್ತಾಗೋದು ಏನು? 60 ಲೀಟ್ರ್ ನೀರು ಆಯ್ತದ ಕಣಕ್ಕೆ. ಹಾಂ, ಇದು ಹಿಂಗೆ ಸಿಂಟ್ಯಾಕ್ಸ್ ಇಲ್ಲೇ ಇರೋದೆಯಾ? ಇಲ್ಲೇ ಒಳಗೆ ಸಿಗ್ತೀವಿ ಈಗ. ಹಾಂ ಹಾಂ ಹಾಂ. ಪಾಪ ಅದು ಯಾರು ಇವತ್ತು ನಮ್ಮ ಭಾವ ಅವರು ಕಾರ್ನ ಬೇರೆಯವ್ರಿಗೆ ಮಾರಿದರು. ಅದು ಸ್ವಲ್ಪ ಬೇಜಾರಾಯಿತು. ಇದೇ ನೋಡಿ ಲಾಸ್ಟ್ ಕಾರ್ನ ನೋಡ್ಕೊಳ್ಳೋದು, ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಓಕೆ, ಬಾಯ್ ಬಾಯ್.